ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಪಾಕಿಸ್ತಾನ್ ವರ್ಸಸ್ ನ್ಯೂಜಿಲೆಂಡ್ ಚಾಂಪಿಯನ್ಸ್ ಟ್ರೋಫಿಯ ಇನಾಗ್ರಲ್ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಪಾಕಿಸ್ತಾನ್ ನೆಲದಲ್ಲೇ ಪಾಕಿಸ್ತಾನ್ಗೆ ಮೊದಲನೇ ಮ್ಯಾಚ್ ಅಲ್ಲೇ ಕರಾಚಿಯಲ್ಲಿ ಅವಮಾನ 60 ರನ್ಗಳ ಯೂಜ್ ಮಾರ್ಜಿನ್ ಡಿಫೀಟ್ ಆಗಿದೆ. ನೆಕ್ಸ್ಟ್ ಮ್ಯಾಚು ಪಾಕಿಸ್ತಾನ್ ಏನಾದರೂ ಇಂಡಿಯಾ ಮೇಲೆ ಸೋತೋಗ್ಬಿಡ್ತು ಅಂತ ಅಂದರೆ ಔಟ್ ಆಫ್ ದ ಟೂರ್ನಮೆಂಟ್, ಎರಡೇ ಮ್ಯಾಚಲ್ಲಿ ಔಟ್ ಆಫ್ ದ ಟೂರ್ನಮೆಂಟ್ ಆದಂಥ ಟೀಮ್ ಅದೊಂಥರ ವರ್ಚುವಲ್ ನಾಕ್ಔಟ್, ಅದೊಂಥರ ಕ್ವಾರ್ಟರ್ ಫೈನಲ್ ಮ್ಯಾಚ್ ಇದ್ದಂಗೆ ಪಾಕಿಸ್ತಾನಕ್ಕೆ. ಯಾಕಂದರೆ ಒಂದು ಮ್ಯಾಚ್ನ ಸೋತ್ರನೇ ಇರೋವಂಥ ಪ್ಯಾಟರ್ನ ನೋಡ್ತು ಅಂತಂದರೆ ಒಂದು ಮ್ಯಾಚ್ ಸೋತ್ರನೇ ಕಷ್ಟ ಆಗೋಗ್ಬಿಡುತ್ತೆ ಕ್ವಾಲಿಫೈ ಆಗುವಂಥದ್ದು. ಯಾಕಂದರೆ ಟಾಪ್ 2 ಟೀಮ್ಸ್ಗಳು ಮಾತ್ರ ಕ್ವಾಲಿಫೈ ಆಗೋದು. ನೆಕ್ಸ್ಟ್ ಸ್ಟೇಜ್ಗೆ 2 ಟೀಮ್ಗಳು ಎಕ್ಸಿಟ್ ಆಗ್ತವೆ. ಸೊ ಇಲ್ಲಿ ಪಾಕಿಸ್ತಾನ ವರ್ಚುವಲ್ ನಾಕ್ಔಟ್ ಆಡ್ತಾ ಇದೆ. ನೆಕ್ಸ್ಟ್ ಮ್ಯಾಚು ಪಾಕಿಸ್ತಾನದವ್ರಿಗೆ ಈ ಗತಿ ಬರಬಾರ್ದಾಗಿತ್ತು ಗುರು. ಅನ್ಕೊಂಡಿದ್ವಿ, ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ನಾನು ಪ್ರಿಡಿಕ್ಷನಲ್ಲಿ ಹೇಳಿದ್ದೀನಿ ಪಾಕಿಸ್ತಾನ ಕ್ವಾಲಿಫೈ ಆಗೋದಿಲ್ಲ ಸೆಮಿಫೈನಲ್ಗೆ ಅಂತ, ನ್ಯೂಜಿಲ್ಯಾಂಡ್ ಮತ್ತು ಇಂಡಿಯಾ ಕ್ವಾಲಿಫೈ ಆಗುತ್ತೆ ಅಂತ ಹೇಳಿದ್ದೀನಿ ಗ್ರೂಪ್ ಎಲ್ಲಿ. ಸೊ ಅದೇ ರೀತಿ ಇವತ್ತು ನ್ಯೂಜಿಲ್ಯಾಂಡು ಕನ್ವಿನ್ಸಿಂಗ್ ಆಗಿ ಆ ಟ್ರೈ ಸೀರೀಸಲ್ಲಿ ಹೆಂಗೆ ಕೊಟ್ಟಿರೋ ಪ್ರದರ್ಶನ, ಅದೇ ಕನ್ಸಿಸ್ಟೆಂಟ್ ಪ್ರದರ್ಶನನ ಅಲ್ಲೆಲ್ಲಿ ಬಿಟ್ಟಿದ್ರು ಅದನ್ನು ಹಂಗೆ ತೊಗೊಂಡು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಮಾಡಿರೋದು ಇವತ್ತು ನ್ಯೂಜಿಲ್ಯಾಂಡ್ ಟೀಮು. ಫಸ್ಟ್ ಬ್ಯಾಟಿಂಗ್ ಆಡಿದ್ದು ನ್ಯೂಜಿಲ್ಯಾಂಡ್ ಟೀಮನ್ನು. ಟಾಸ್ ಗೆದ್ದವ್ರು ನೋಡಿ, ಟಾಸ್ ಗೆದ್ದವ್ರು ಏನೇನು ಮಕ್ಕಳು ಪಾಕಿಸ್ತಾನದವರು ತಲೆಕೆಟ್ಟು ನನ್ನ ಮಕ್ಕಳು ಬ್ಯಾಟಿಂಗ್ ತಗೊಂಡು ಚೆನ್ನಾಗಿ ಒಂದು ಒಳ್ಳೆ ಟೋಟಲ್ ಹಾಕ್ಬಿಟ್ಟು ಹ್ಯೂಜ್ ಟಾರ್ಗೆಟ್ನ ಕೊಡ್ತು ಅಂತಂದರೆ ಇಲ್ಲಿ ಸ್ಟ್ರಗಲ್ ಮಾಡ್ತಾರೆ ಚೇಸ್ ಮಾಡೋರು ಅಂತ ಹೇಳಿದ್ದೆ ನಾನು. ನನ್ನ ಮಾತು ಕೇಳಿದ್ರೆ, ನಾನು ವಿಡಿಯೋ ನೋಡಿದ್ರೆ ಪಾಕಿಸ್ತಾನದವರು ರಿಜ್ವಾನ್ ನೋಡ್ರೆ ಗೊತ್ತಾಗೋಗ್ಬಿಟ್ರದ ಏನು ಮಾಡಬೇಕು ಅಂತ. ಎಲ್ಲಮ್ಮ ನಾವು ಬೌಲಿಂಗ್ ಮಾಡ್ತೀವಿ ಅಂತ ಬಂದರು, ಬೌಲಿಂಗ್ ಮಾಡ್ತೀವಿ ಅಂತ ಬಂದು ಏನು ಅಂತ ಏನು ಲಾಸ್ ಏನಾಗಿಲ್ಲ ಅವ್ರಿಗೆ. 73 ರನ್ಗೆ 3 ವಿಕೆಟ್ ಬಿದ್ದಿತ್ತು. ಬಟ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ 4th ವಿಕೆಟ್ ಪಾರ್ಟ್ನರ್ಶಿಪ್ಪು. ಹೆಂಗು ಹಾಕೊಂಡು ಹೆಂಗಿಸ್ಬಿಟ್ರು, ಹಾಕ್ಬಿಟ್ರು ಹಂಗೇನೆ ಪಾಕಿಸ್ತಾನದವ್ರಿಗೆ. ಆ್ಯಂಡ್ ಈ ಕಡೆ ಟಾಮ್ ಲ್ಯಾಥಮ್ ಗುಡ್ಸಾಕ್ಬಿಟ್ರು ಚೆನ್ನಾಗಿ ಪಾಕಿಸ್ತಾನದವ್ರನ್ನ. ಸ್ವೀಪ್ ಮೇಲೆ ಸ್ವೀಪು. ಆ 4th ವಿಕೆಟ್ ಪಾರ್ಟ್ನರ್ಶಿಪ್ ಇದೆಯಲ್ಲ ಅದೇನೇ ಇವ್ರದ್ದು ತಿಂದಾಕಿದ್ದು ಗುರು. ಆಲ್ಮೋಸ್ಟ್ 120+ ರನ್ಸು 4th ವಿಕೆಟ್ ಪಾರ್ಟ್ನರ್ಶಿಪ್. ಇಬ್ಬರು ಕೂಡ ಸೆಂಚುರಿಯನ್ಸ್ ಇಬ್ಬರು ಕೈಯಲ್ಲಿ ಸೆಂಚುರಿ ಇಕ್ಕಿಸ್ಕೊಂಡಿರುತ್ತೆ ಪಾಕಿಸ್ತಾನದವರು. ಎಲ್ಲಾದರೂ ನಾವು ಬೌಲಿಂಗ್ ಮಾಡ್ತೀವಿ ಅಂತ ಬಂದ್ಬಿಟ್ಟು ಇಬ್ಬಿಬ್ರು ಕೈ ಸೆಂಚುರಿ ಇಕ್ಕಿಸ್ಕೊಂಡು 320 ರನ್ ಟಾರ್ಗೆಟ್. ಅಟ್ ಎನಿ ಗಿವನ್ ಡೇ 300 ರನ್ ಪ್ಲಸ್ ಟಾರ್ಗೆಟ್ ಅಂತಂದರೆ ODI ಫಾರ್ಮೆಟಲ್ಲಿ ಇದು ಚೇಸ್ ಮಾಡೋದು ಕಷ್ಟನೇ, ಎಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ. ಇವರೇನೋ ಚೇಸ್, ನನಗೇನೋ ಅನಿಸ್ತಿರಲಿಲ್ಲ ಚೇಸ್ ಮಾಡ್ತಾರೆ ಅಂತ. 300 ಯಾವಾಗ ಟಾರ್ಗೆಟ್ ಕ್ಲಾಕ್ ಆಯಿತೋ ಇವ್ರದ್ದು ಗತೆ ಮುಗೀತು ಅಂತ ನನಗೆ ಯಾವಾಗಲೇ ಅನ್ನಿಸ್ತು. ಬಟ್ ಪರವಾಗಿಲ್ಲ, ಅಬ್ರಾರ್ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಇನಿಷಿಯಲಿ ಪವರ್ ಪ್ಲೇಲಿ ಆಲ್ಮೋಸ್ಟ್ 6ನೇ ಓವರ್ 5ನೇ ಓವರ್ ವಿಕೆಟ್ ಬಿದ್ದಿದ್ದು. ಇಟ್ಸ್ ಡೆವಾನ್ ಕಾನ್ವೆ ಇವತ್ತು ಅಷ್ಟೇ ಆಡೋಕ್ಕಾಗಿಲ್ಲ. ಬೋಲ್ಡ್ ಸಗದಾಗಿದ್ದಾರೆ. ಬಾಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಬ್ರಾರ್ ಅವರಿಂದ. ಕೇನ್ ವಿಲಿಯಮ್ಸನ್ ಬಂದಿದ್ದ ತಕ್ಷಣ ಟಕಾರ ನಂಗೆ ಔಟ್ ಆಯ್ತಿದ್ದು. ನಸೀಮ್ ಶಾ ಎಡ್ಜೋಡ್ಕೊಂಡು ಗಾನ್ ಕೇಸ್ ಹಾಕಿದಂಗೆ ಕೇನ್ ವಿಲಿಯಮ್ಸನ್ ಈ ಕಡೆಯಿಂದ ಹಾರಿಸ್ ರೋಫ್ ಅವರು ವಿಕೆಟ್ ಆಯ್ತಿದ್ದು. ಡ್ಯಾರಲ್ ಮಿಶೆಲ್ ಅವ್ರದ್ದು ಒಂಥರ ಸ್ಲೋರ್ ಆಗಿ ಶಾರ್ಟ್ ಬಾಲ್ನ ಹಾಕಿದ್ರು. ಪುಲ್ ಮಾಡೋದಕ್ಕೆ ಹೋಗ್ಬಿಟ್ಟು ಅಲ್ಲೇನೆ 3 yardsಲ್ಲಿ ಔಟ್ ಆದರು. ಸೊ ಅವ್ರು 3 ವಿಕೆಟ್ನು ಪಟ ನಂಗೆ ಬೇಗ ಬೀಳ್ತಾ ಇದ್ದಂಗೆ 73 ರನ್ನು ಆಲ್ಮೋಸ್ಟ್ ಎಷ್ಟು 15 ಓವರ್ ಆಗಿತ್ತು ಅಂತ ಕಾಣಿಸುತ್ತೆ. 15 ಓವರ್ಗೆ 73 ರನ್ಗೆ 3 ವಿಕೆಟ್ ಡಮಾರಾಗಿ ಹೋಗ್ಬಿಟ್ಟು ನ್ಯೂಜಿಲ್ಯಾಂಡ್ದು. ಹೆಂಗರು ನ್ಯೂಜಿಲ್ಯಾಂಡ್ ಈ ಕತೆ ನಿಧಾನ ಕಾಡ್ತಾವ್ರೆ ಸಿಕ್ಕಾಪಟ್ಟೆ. ಆ್ಯಂಡ್ ವಿಕೆಟ್ಸ್ಗಳು ಬೇರೆ ಕಳ್ಕೊಬಿಟ್ಟವ್ರೆ. ಏನಾಗುತ್ತೆ ಕತೆ, ಪಾಕಿಸ್ತಾನದವ್ರು ಡಾಮಿನೇಟ್ ಮಾಡ್ತಾರೆ ಇಲ್ಲಿಂದ ಆಚೆಗೆ ಅಂತ ನೋಡ್ತಿದ್ರೆ ಅಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದು ವೆಲ್ ಯಾಂಗ್ ಆ್ಯಂಡ್ ಟಾಮ್ ಲಾಥಮ್. ಹೇಳದ್ನಲ್ಲ, ಟಾಮ್ ಲಾಥಮ್ ಫುಲ್ಲು ಗುಡ್ಸಾಡ್ತಾ ಇದ್ರು ಅಂತ. ಈ ಕಡೆಯಿಂದ ವಿಲ್ ಯಂಗ್ ಅವರು ಕನ್ವಿನ್ಸಿಂಗ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ನು ನೋಡಿ ಯಾವ ಥರ ತೊಗೊಂಡೋದ್ರು ಅಂತ. ಬಾಟಮ್ವರೆಗೂ ಬಿಡಲಿಲ್ಲ, ಡೆತ್ವರೆಗೂ ಬಿಡಲಿಲ್ಲ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ನು. ಅವ್ರು ಔಟ್ ಆಗಿದ್ದಂಗೆ ಈ ಕಡೆ ಗ್ಲೆನ್ ಫಿಲಿಪ್ ಬಂದರು. ಗ್ಲೆನ್ ಫಿಲಿಪ್ ಮತ್ತು ಟಾಮ್ ಲ್ಯಾಥಮ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇವತ್ತು ಪಾಕಿಸ್ತಾನ ತಿಂದಾಕ್ಬಿಟ್ಟಿದೆ ಅಂತ ಹೇಳಬೇಕು. ಗ್ಲೆನ್ ಫಿಲಿಪ್ ಏನು ಆಡಿದ್ದು, 34 ಬಾಲಿಗೆ ಬಂದಿದ್ದು 50 ಅವ್ರಿಗೆ. T20 ಪರ್ಫಾರ್ಮೆನ್ಸ್ನ ಕೊಡಿದ್ದು ಗ್ಲೆನ್ ಫಿಲಿಪ್ ಹಾಕೊಂಡು ಬಾಟಮಲ್ಲಿ ಲಾಸ್ಟ್ ಓವರ್ಗೂ ಪ್ರೆಸೆಂಟ್ ಇದ್ದರು. ಟಾಮ್ ಲ್ಯಾಥಮ್ ಅವರು ಪ್ರೆಸೆಂಟ್ ಇದ್ರು, ಇವರು ಪ್ರೆಸೆಂಟ್ ಇದ್ದರು. ಸೊ ಸಖತ್ ಪರ್ಫಾರ್ಮೆನ್ಸ್ ಇಬ್ಬರು ಸೆಂಚುರಿಯನ್ಸು. ಟಾಮ್ ಲ್ಯಾಥಮ್ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕು. ಆಲ್ಮೋಸ್ಟ್ ಲಾಸ್ಟ್ವರೆಗೂ ಮ್ಯಾಚ್ನ ಮುಗಿಸೋವರೆಗೂ ನಿಂತ್ಕೊಂಡು ಆಡಿದ್ದು ಟಾಮ್ ಲ್ಯಾಥಮ್. ಈ ಕಡೆ 107 ರನ್ ಹೊಡೆದಿದ್ದಾರೆ, ಅವ್ರು 118 ರನ್ ಹೊಡೆದಿದ್ದಾರೆ. ಇವರು ವಿಲ್ಲೆಂಗು ಕೂಡ ಕಡಕಾಗಿ ಆಡಿದ್ರು. ಅವರು ಅಗ್ರೆಸಿವ್ ಆಗಿ ಆಡಕ್ಕೆ ಹೋಗ್ಬಿಟ್ಟೇ ಔಟ್ ಆಗಿದ್ದು, 6 ಹೊಡೆಯೋಕೆ ಹೋಗ್ಬಿಟ್ಟೇ ಔಟ್ ಆಗಿದ್ದು. ಅವ್ರನ್ನ ಸ್ಟ್ರಗಲ್ ಮಾಡ್ಕೊಂಡೇನು ಔಟ್ ಆಗಿಲ್ಲ. ಇವತ್ತು ಹ್ಯಾರಿಸ್ ರೋಫಿಗೆ 2 ವಿಕೆಟ್ ಬಿದ್ದಿರ್ಬೋದು, ನಸೀಮ್ ಶಾಗೆ 2 ವಿಕೆಟ್ ಬಿದ್ದಿರ್ಬೋದು. ಹ್ಯಾರಿಸ್ ರೋಫ್ ನಾಯಿ ಓಡಿಸ್ಕೊಂಡಿದ್ದಾರೆ. 80+ ರನ್ಸು, 2 ವಿಕೆಟ್ ಏನು ಬದನೆಕಾಯಿ ತೆಗೆದು ಹ್ಯಾರಿಸ್ ರೋಫ್ ನಾಯಿ ಓಡಿಸ್ಕೊಂಡಿದ್ರಲ್ಲ ಅಲ್ಲಿ. ಬೇರೆ ಇನ್ನೇನು ಹೇಳ್ತೀರಾ, 5 ವಿಕೆಟ್ ಲಾಸ್ಟಿಗೆ 320 ರನ್ ನಿಧಾನಕ್ಕೆ ಆಡಿದ್ರು ಗುರು. ಬೇಸಿಕಲಿ 10 ಓವರ್ ಏನಿದೆ ಅಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಲರೇಟ್ ಮಾಡಿದ್ದು. ಅಲ್ಲಿವರೆಗೂ ನಿಧಾನಕ್ಕೆ ಆಡಿದ್ದು ನ್ಯೂಜಿಲ್ಯಾಂಡ್ ಅವರು. ವಿಕೆಟ್ಸ್ನ ಗ್ರಿಪ್ಪಲ್ಲಿ ಇಟ್ಕೊಂಡ್ರು. ODIಯಲ್ಲಿ ಇದೆ ಗುರು, ವಿಕೆಟ್ಸ್ ಏನಾದ್ರು ಇದ್ದು ಅಂತಂದರೆ ಯಾವಾಗ ಬೇಕಾದ್ರೂ ಆಕ್ಸಿಲರೇಟ್ ಮಾಡ್ಬೋದು. ನೀನು ಫಸ್ಟ್ 30 ಓವರ್ ವಿಕೆಟ್ ಉಳಿಸ್ಕೋಬೇಕಷ್ಟೇ, ಅದಾದಮೇಲೆ ಆಕ್ಸಿಲರೇಟ್ ಮಾಡಬೇಕು. T20 ಪರ್ಫಾರ್ಮೆನ್ಸ್ನ ಆಮೇಲೆ ಕೊಡ್ಬೋದು. ಫಸ್ಟ್ 30 ಓವರು ಎಷ್ಟಾಗುತ್ತೋ ಅಷ್ಟು ಅಲ್ಲಿ ಡಬಲ್ ಮಾಡಬೇಕಷ್ಟೇ. ಫಸ್ಟ್ 30 ಓವರ್ ಎಷ್ಟು ಹೊಡೆದಿತ್ತೋ ಅದನ್ನು ಡಬಲ್ ಮಾಡಬೇಕಾಗುತ್ತೆ. ಅದನ್ನೇ ಇವತ್ತು ಮಾಡಿದ್ದು ನ್ಯೂಜಿಲ್ಯಾಂಡ್ ಅವರು. ವೆಲ್ ಆರೋಗ್ಯ ಇವತ್ತು ಬುದ್ಧಿವಂತಿಕೆ ಉಪಯೋಗಿಸ್ಬಿಟ್ಟು 3 ವಿಕೆಟ್ನ ಎತ್ತಾಕೊಂಡ್ಬಿಟ್ಟವ್ರಲ್ಲ ಗುರು. ಶಕೀಲ್ನ ಹಿಂದೆಗಡೆ ಕ್ಯಾಚ್ ಹಿಡಿದ್ಬಿಟ್ಟು ಮ್ಯಾಟ್ ಹೆನ್ರಿಗೆ ಕೊಡಬೇಕಾ ವಿಕೆಟ್. ಆ್ಯಕ್ಚುಲಿ ಏನು ಕ್ಯಾಚ್ ಹಿಡಿದಿದ್ದು, ಡೈವಿಂಗ್ ಫ್ರಂಟು ಸಖತ್ ಕ್ಯಾಚ್ ಇವತ್ತು. ನ್ಯೂಜಿಲ್ಯಾಂಡ್ ಅವರ ಕ್ಯಾಚಿಂಗ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಡೆವಾನ್ ಕಾನ್ವೆ ಒಂದು ಹಿಡಿದಂಥ ಕ್ಯಾಚ್ನ ಬಿಟ್ಬಿಡ್ತಾರೆ.
ಫಾಕರ್ ಜಮಾನ್ ಅವ್ರದ್ದು. ಇನ್ಫ್ಯಾಕ್ಟ್ ಪಾಪ ಇವ್ರಿಗೆ ಬರಬೇಕಾಗಿರುತ್ತೆ ವಿಕೆಟು, ಗ್ಲೆನ್ ಫಿಲಿಪ್ ಅವ್ರಿಗೆ ಬರಬೇಕಾಗಿರುತ್ತೆ. ಏನು ಕಾಸ್ಟ್ಲಿ ಆಗಿಲ್ಲ, ಪಟ್ಟನಾಗ ಹಂಗೆ ತುಪ್ಪಂಗನ ಉದ್ರೋಗ್ಬಿಟ್ರು. ನೆಕ್ಸ್ಟ್ ಬಂದ್ಬಿಟ್ಟಲ್ಲಿ ಬ್ರೆಸ್ವೆಲ್ ಬೌಲಿಂಗ್ ಹಾಕಿದ್ರೆ ಬೋಲ್ಡ್ ಆಗೋರು ಫಾಕರ್ ಜಮಾನ್ ಅವರು. ಅದೊಂದು ಕ್ಯಾಚ್ನ ಬಿಡ್ತು ಅಂದರೆ ಇನ್ನೆಲ್ಲ ಕಡೆಯಿಂದನೂ ಕೂಡ ಕನ್ವಿನ್ಸಿಂಗ್ ಫೀಲ್ಡಿಂಗ್. ನ್ಯೂಜಿಲೆಂಡ್ ಅವ್ರಿಗೆ ಕೇಳಬೇಕಾ ಫೀಲ್ಡಿಂಗ್ ಅಂತ ಬಂದಾಗ ಟಾಪ್ ನಾಚ್ ಪರ್ಫಾರ್ಮೆನ್ಸ್ನ ಕೊಡ್ತಾರೆ. ಗ್ಲೆನ್ ಫಿಲಿಪ್ ಏನು ಗುರು ಕ್ಯಾಚ್ ಹಿಡಿದಿದ್ದು, ಡೈರೆಕ್ಟಾಗಿ ಹೋಗೋದು ಬೇಡ, ಒಂದೊಂದೇ ಮ್ಯಾಟ್ರನ್ನ ಇವ್ರದ್ದು ಒಂದೊಂದೇ ಎಲೆ ಕೋಸ್ ಬಿಚ್ಚಿಡಬೇಕು ಪಾಕಿಸ್ತಾನದವ್ರು ಅವಾಂತರಗಳನ್ನ. ಶಕೀಲ್ ಅವ್ರು ಹಿಂದೆಗಡೆ ಔಟ್ ಆಗ್ತಿತ್ತಂಗೆ ಹೆನ್ರಿ ಸಖತ್ ಕ್ಯಾಚ್ ಹಿಡಿತಾ ಇದ್ದಂಗೆ ಈ ಕಡೆಯಿಂದ ಬಾಬರ್ ಆಜಮ್ ಅಣ್ಣ ಓಪನಿಂಗ್ ಬಂದ್ಬಿಟ್ಟು ನಿಧಾನಕ್ಕೆ ಟೊಕು ಅಂತ ಅಲ್ಲಾಗರು. ಏನು ಗುರು ಕಿಂಗು, ಬದನೆಕಾಯ ಕಿಂಗು ಅಲ್ಲಿ ಬೇಕಾಗಿರೋದು 320 ರನ್ನು ಆಡ್ತಿರೋ ಸ್ಟ್ರೈಕ್ ರೇಟ್ ನೋಡೋಗುರು. ಯಾವ ಸ್ಟ್ರೈಕ್ ರೇಟಲ್ಲಿ ಆಡ್ತಾವನ ಯಪ್ಪ ಅಂತ. ಅಟ್ಲೀಸ್ಟ್ ರನ್ನೇ ಬಾಲಾರು ಇರೋದು ಬೇಡವಾ? ಈ ಸ್ಟ್ರೈಕ್ ರೇಟ್ ಇಟ್ಕೊಂಡು ಆಡಿದ್ರೆ ಆಡೋಕ್ಕಾಗುತ್ತೆ. 50 ಹೊಡೆದಿರ್ಬೋದು, ಬಟ್ ಏನಕ್ಕೆ ಪ್ರಯೋಜನ? ಅಲ್ಲಿ ನೋಡಿ ಕುಸ್ತಿಲ್ ಅವ್ರು ನೋಡಿ ಯಾವ ಥರ ಆಡಿದ್ದಾರೆ ಅಂತ, ಸಲ್ಮಾನ್ ನೋಡಿ ಯಾವ ಥರ ಆಡಿದ್ದಾರೆ ಅಂತ. ಅವರೇ ಚೆನ್ನಾಗಿ ಆಡ್ದಲ್ಲ ಗುರು. ಇವ್ರು ಏನು ಬಾಬರ್ ಆಜಮು ಟುಕು ಟೆಸ್ಟ್ ಮ್ಯಾಚ್ ಆಡ್ತಾವ್ರೆ ಅಲ್ಲಿ. ಅವರಿಂದನೇ ಇನ್ಫ್ಯಾಕ್ಟ್ ಬೇರೆಯವ್ರಿಗೆಲ್ಲ ಪ್ರೆಷರ್ ಕ್ರಿಯೇಟ್ ಆಗಿದ್ದು. ತಲೆಕೆಟ್ಟು ಸಲ್ಮಾನ್ ಅವ್ರು ನಾನೇ ಹೊಡಿತೀನಿ ಹೋಗ್ಗುರು, ನೀನು ಬರೀ ಟುಕು ಆಡ್ತೀಯ ಅಂತ ಅವರೇ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಾಬರ್ ಆಜಮ್ ಬಿಡಿ, ರಿಜ್ವಾನ್ ಅವರು ಬಂದರು. ಬಾಬರ್ ಆಜಮ್ ಆಮೇಲೆ ಔಟ್ ಆಗಿದ್ದಾರಲ್ವ. ರಿಜ್ವಾನ್ ಅವರು ಚೆನ್ನಾಗೇ ಆಡ್ತಾ ಇದ್ರು ಗುರು, ಸಾಕಾದ ಕ್ಯಾಚು. ಗ್ಲೆನ್ ಫಿಲಿಪ್ ಹಿಡಿದಿದ್ದು ಏನು ಕ್ಯಾಚು, ಫುಲ್ ಅಂತ ಡೈವು 6 ಓವರ್ದಲ್ಲ ಅದು ವಿಕೆಟು. 2 ಕ್ಯಾಚ್ನೂ ಮ್ಯಾಟ್ ಹೆನ್ರಿ ಹಿಡಿದಿದ್ದು, ಜೊತೆಗೆ ಈ ಕಡೆ ಗ್ಲೆನ್ ಫಿಲಿಪ್ ಹಿಡಿದಂತೂ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಆಗೋ ಸಾಧ್ಯತೆ ಇದೆ. 1 ಹ್ಯಾಂಡಲ್ಲಿ, ಅದು ಪಾಯಿಂಟ್ ರೀಚನಲ್ಲಿ ಜಾಸ್ತಿ ಟೈಮು ಇರೋದಿಲ್ಲ. ಬಾಲ್ ಹಂಗೆ ಪಟ್ಟನಂಗೆ ಬರುತ್ತೆ, ಮಿಲಿ ಸೆಕೆಂಡ್ಸಲ್ಲಿ ಬರುತ್ತೆ ಬಾಲು. ಸೊ ಅಂಥದ್ದನ್ನ ಇದೇನು ಫಾರ್ ದ ಫಸ್ಟ್ ಟೈಮ್ ಏನು ನೋಡಿಲ್ಲ ನಾವು ಗ್ಲೆನ್ ಫಿಲಿಪ್ ಈ ಥರ ಒಂದು ಎಕ್ಸ್ಟ್ರಾರ್ಡನರಿ ಎಫರ್ಟ್ ಆಗಿರುವಂಥದ್ದು. ಯಾವಾಗಲೂ ನೋಡ್ತಾ ಇರ್ತೀವಿ ಈ ಥರ ಒಂದು ಅಥ್ಲೆಟಿಸಿಸಮ್ ಅವರಿಂದ. ಇವತ್ತು ಕೂಡ ನೋಡಿದ್ವಿ ಅಷ್ಟೇ. ಅದೇ ಬಾಬರ್ ಆಜಮ್ ಮತ್ತು ಸಲ್ಮಾನ್ ಅವ್ರ ಮಧ್ಯ ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು. ಸಲ್ಮಾನ್ ಅವ್ರು ಯಾವಾಗ ಔಟ್ ಆದರೂ ಇನ್ಫ್ಯಾಕ್ಟ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳು, ಈ ಕಡೆಯಿಂದ ಸ್ಯಾಂತರು ಪಟ್ಟನಾಗ ಬಾಬರ್ ಆಜಮ್ ಅವ್ರ ವಿಕೆಟ್ ಇದ್ದಂಗೆ ತಾಯೊಬ್ಬರು ಬಂದ್ಬಿಟ್ಟು ಅವರು ಇಲ್ಲ ನಾನು ಸ್ಯಾಂಡರ್ಗೆ ಔಟ್ ಆಗೋದಮ್ಮ, ಬಾಬರ್ ಹೋದ ನಾನು ಸ್ಯಾಂಡರ್ಗೆ ಔಟ್ ಆಗ್ತೀನಿ ಅಂತ ಪಡಾರ ನನಗೆ ಹೋಗಿದ್ದು. ಸ್ವೀಪ್ ಪಡೆಯೋಕೆ ಹೋಗೋರು, ಇನ್ನೇನೆಲ್ಲ ಮೇಲಕ್ಕೆ ಹೋದ ಎಲ್ಲ ಪಟ ನಂಗೆ ಕ್ಯಾಚ್ ಇಟ್ಕೊಟ್ರು. ಕೇನ್ ವಿಲಿಯಮ್ಸನ್ನೇ ಅಲ್ಲೇ ಒಂದೇ ರೀಸನಲ್ಲಿ 2 ಕ್ಯಾಚ್ ಇಟ್ಕೊಟ್ರು ಬಂದ್ಬಿಟ್ಟು. ಹಾಂ, ಆ ಕಡೆ ಕುಸ್ತಿಲ್ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕು ಗುರು. ಇವತ್ತು ಒಂಥರ ಪಡ ತೊಟ್ರು, ಎಲ್ಲ ಆಗಿರೋ ಸೋಲ್ತೀವಿ ಗೊತ್ತು, ಬಟ್ ಅಟ್ಲೀಸ್ಟ್ ರನ್ ರೇಟರು ಒಂದು ಹೆವಿ ಅಜೀಬಾಗಿ ಸೋಲೋದಕ್ಕಿಂತ ಒಂದು ಸ್ವಲ್ಪ ಹತ್ರಕಾರ ಹೋಗೋಣ ಅಂತ ಕುಸ್ತಿಲ್ ಅವರು 69 ಕ್ರೂಷಿಯಲ್ ರನ್ಸು ಇವತ್ತು ಮೆಚ್ಚಬೇಕಾಗಿರೋ ಸಲ್ಮಾನ್ ಅವ್ರದ್ದು, ಜೊತೆಗೆ ಇವ್ರು ಕೊಡೋದ ಪರ್ಫಾರ್ಮೆನ್ಸ್ ಕುಸ್ತಿಲ್ ಅವ್ರದ್ದು ಎಸ್ಪೆಷಲಿ. ಸೊ ಇವರಿಬ್ಬರ ಪರ್ಫಾರ್ಮೆನ್ಸಿಂದ. ಆ್ಯಂಡ್ ಬಾಟಮಲ್ಲಿ ಗೊತ್ತಿರೋದೇ ಹ್ಯಾರಿಸ್ ರಫ್ ಒಂದು ಸ್ವಲ್ಪ ಒಂದೆರಡು ಸಿಕ್ಕಿದ್ರು. ಆಮೇಲೆ 19 ನೋಡಿದ್ರು. ಆಮೇಲೆ ಅಸೀಮ್ ಶಾ ಒಂದು ಸಿಕ್ಕು ಕಾಂಟ್ರಿಬ್ಯೂಷನ್, ಶಾಹಿನ್ ಶಾ ಅಫ್ರಿದಿ ಒಂದು ಸಿಕ್ಕು ಕಾಂಟ್ರಿಬ್ಯೂಷನು. ಅಲ್ಲ ಇವ್ರು ಮೇಲ್ಗಡೆ ಇವರು ರಿಜ್ವಾನು ಇವರೇ ಕಾಂಟ್ರಿಬ್ಯೂಟ್ ಮಾಡಿಲ್ವಲ್ಲ ಇವರು. ಶಕೀಲು ರಿಜ್ವಾನು ಇವರೇ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಬಾಟಮಲ್ಲಿ ಕಾಂಟ್ರಿಬ್ಯೂಷನ್ ಬಂದಷ್ಟು ನಾಚಿಕೆ ಆಗಬೇಕು ಅವರಿಗೆ, ಮೇಲ್ಗಡೆ ಇರೋರಿಗೆ. ಅಜೀಬಾಗಿ ಸೋತಿದ್ದಾರೆ ಇವರು. 60 ರನ್ನು ಮಾರ್ಜಿನ್ ಅಂತಂದಿದ್ದು ಯೂಜ್ ಮಾರ್ಜಿನ್ನೇ. ರನ್ ರೇಟು ಕುಸ್ತಿರುತ್ತೆ ಸಿಕ್ಕಾಪಟ್ಟೆ. ಆ್ಯಂಡ್ ಇಂಡಿಯಾ ಮೇಲೆ ಏನಿದೆ, ಇಂಡಿಯಾ ಮೇಲೆ ಸೋತರು ಅಂದರೆ ಮುಗಿತು ಅವ್ರದ್ದು ಕತೆ. ಅಲ್ಲೂ ಏನು ಸುಮಾರಾಗಿ ಸೋತ್ರೆ ಅಜೀಬಾಗೆ ಸೋಲ್ತಾರೆ. ಗೆಲ್ಲಬೇಕು ಅಷ್ಟೇ. ಗೆದ್ದರೆ ಅಂತಂದರೆ ಟೂರ್ನಮೆಂಟಲ್ಲಿ ಉಳ್ಕೊಳ್ತಾರೆ, ಇಲ್ಲ ಅಂತಂದರೆ ಸೀನು ನೆಟ್ಗಾಗುತ್ತೆ ಅಷ್ಟೇ. ಇವರು ಬಾಂಗ್ಲಾದೇಶ ಮೇಲೆ ಒಬ್ಬರ ಮೇಲೆ ಗೆದ್ಬಿಟ್ಟು ಅವ್ರ ಮೇಲೆ ಸೋತ್ಗಿತ್ತು ಹೋಗ್ಬಿಡ್ತಾರೆ, ನಾವು ಗೊತ್ತಿಲ್ಲ. ಬಾಂಗ್ಲಾದೇಶ ಮೇಲೆ ಒಬ್ಬರ ಮೇಲೆ ಗೆದ್ಬಿಟ್ಟು ಏನೋ ಸಾಧನೆ ಮಾಡೋಕ್ಕೆ ಆಗಿಲ್ಲ. ಇಲ್ಲಿ 2 ಟೀಮ್ನ ಹೊಡಿಲೇಬೇಕು, ಅದು ರನ್ ರೇಟ್ ಚೆನ್ನಾಗಿ ಇಟ್ಕೊಂಡು ಹೊಡಿಬೇಕು, ಅವಾಗಲೇ ಕ್ವಾಲಿಫೈ ಆಗೋದು. ಒಟ್ಟಲ್ಲಿ ನ್ಯೂಜಿಲೆಂಡ್ ಕ್ರಿಕೆಟರ್ಸು ಎಲ್ಲ ಕಡೆಯಿಂದ ಕೂಡ ಕಡಕ್ಕಾಗಿ ಆಡಿದ್ದಾರೆ ಇವತ್ತು. ಬೌಲಿಂಗ್ ವೈಸು ಸ್ಯಾನ್ನರ 3 ವಿಕೆಟ್ ಬಂದಿದೆ, ಅವ್ರು 3 ವಿಕೆಟು, ಹ್ಯಾರಿ 2 ವಿಕೆಟು. ಆ್ಯಂಡ್ ಬ್ರೇಸ್ವೆಲ್ ಕೂಡ ಸಖತ್ ಎಕನಾಮಿಕಲ್ ಸ್ಪೆಲ್ ಆಗಿದ್ದಾರೆ, ವಿಕೆಟ್ ಕೂಡ ಇದ್ದಾರೆ. ಗ್ಲೆನ್ ಫಿಲಿಪ್ ಸ್ವಲ್ಪ ಇಕ್ಕಿಸ್ಕೊಂಡ್ರು ಅಷ್ಟೇ. ಅದನ್ನು ಬಿಡ್ತು ಅಂದರೆ ಇನ್ನೆಲ್ಲ ಕಡೆಯಿಂದನೂ ಕನ್ವಿನ್ಸಿಂಗ್ ಪ್ರದರ್ಶನ ಕೊಟ್ಟಿರೋದು ಇವತ್ತು ನ್ಯೂಜಿಲೆಂಡ್ ಟೀಮು. ನೋಡೋಣ ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ ಅಪ್ಕಮಿಂಗ್ ಮ್ಯಾಚಲ್ಲಿ ಪಾಕಿಸ್ತಾನ್ ಆ್ಯಂಡ್ ನ್ಯೂಜಿಲೆಂಡ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ